ಮನೆಯಿಂದ ಹೊರಬಂದ ಹೆತ್ತವ್ವ, ರಸ್ತೆ ಬದಿ ಅಸಹಾಯಕಳಾಗಿ ಕಂಡ ಅಜ್ಜಿ, ಭಿಕ್ಷೆ ಬೇಡಲು ಬಿಟ್ಟ ಪಾಪಿ ಮಕ್ಕಳು. ಬಲು ಹತ್ತಿರವಾದ ಲೋಕಸಭಾ ಚುನಾವಣೆ, ರಾಜಕೀಯ ನಾಟಕ ಬಲು ಜೋರು, ಸಾಕ್ಷಿಯಾದ ಶಿಡ್ಲಘಟ್ಟ ಕ್ಷೇತ್ರ. ರೈತರ ಗೋಳು ಕೇಳೋರಿಲ್ಲ, ಕಚೇರಿಗೆ ಬೀಗ ಜಡಿದು ಹೋರಾಟ, ಎಚ್ಚರಿಕೆ ಕೊಟ್ಟ ರೈತ ಸಂಘಟನೆ. ಚಿಕಿತ್ಸೆಗೆಂದು ಬಂದ ರೋಗಿ, ನಿಂದನೆ ಆರೋಪ, ಅಧಿಕಾರಿಗಳ ಸಮ್ಮುಖದಲ್ಲೇ ತಪ್ಪೊಪ್ಪಿಕೊಂಡ ವೈದ್ಯ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಇಲ್ಲೊಂದೆಡೆ ನಾಚಿಕೆಗೇಡಿನ ಮಕ್ಕಳು ಇಳಿ ವಯಸ್ಸಿನ ಹೆತ್ತವಳನ್ನೇ ಭಿಕ್ಷೆ ಬೇಡಲು ಬಿಟ್ಟಿದ್ದಾರೆ. ಅಜ್ಜಿಯ ಸ್ಥಿತಿ ಕಂಡ ಹಿರಿಯ ನ್ಯಾಯಾಧೀಶರು ವೃದ್ಧಾಶ್ರಮಕ್ಕೆ ಕಳುಹಿಸಿಕೊಟ್ಟು ಮಕ್ಕಳ ಪತ್ತೆಗಾಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ಕೈಯಲ್ಲಿ ಚೀಲ ಹಿಡಿದು ಅಸಹಾಯಕಳಂತೆ ಕುಳಿತಿರುವ 90ರ ಆಸುಪಾಸಿನ ಇಳಿ ವಯಸ್ಸಿನ ಅಜ್ಜಿಯ ರಕ್ಷಣೆಗೆ ಬಂದ ಕಾನೂನು ಹಿರಿಯ ನ್ಯಾಯಾಧೀಶರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ಮುಂದೆ. ಹೌದು, ಈ ಅಜ್ಜಿ ಕಳೆದ 1 ತಿಂಗಳಿನಿಂದ ತಾಲೂಕು ಕಚೇರಿ, ನ್ಯಾಯಾಲಯ, ಖಾಸಗಿ ಬಸ್ ನಿಲ್ದಾಣದ ಸುತ್ತಮುತ್ತಲಿನಲ್ಲಿ ಪ್ರತಿನಿತ್ಯ ಬಂದು ಭಿಕ್ಷೆ ಬೇಡುತ್ತಿರುತ್ತಾಳೆ. ಆದರೆ ಅಜ್ಜಿಗೆ ಮಕ್ಕಳಿದ್ದು ಅವರ್ಯಾರೂ ನೋಡದೆ ಹೊರಹಾಕಿದ್ದಾರಂತೆ. ಇದರಿಂದ ಜೀವನೋಪಾಯಕ್ಕೆ ಅಂತ ಭಿಕ್ಷೆ ಬೇಡುತ್ತಿದ್ದಾಳಂತೆ. ಈ ಅಜ್ಜಿಗೆ ಯಾವುದೇ ಪಿಂಚಣಿ, ಪಡಿತರ ಚೀಟಿ ಅಥವಾ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಸಿಗ್ತಾ ಇಲ್ವಂತೆ. ಹೆತ್ತ ಮಕ್ಕಳು ಕೂಡ ಊಟ ನೀರು ಹಾಕದೆ ನೋಡಿಕೊಳ್ಳದೆ ಹೊರಹಾಕಿದ್ದಾರೆ. ಇದರಿಂದ ಅಜ್ಜಿ ಅಲ್ಲಲ್ಲಿ ಭಿಕ್ಷೆ ಬೇಡಿಕೊಳ್ಳುತ್ತಿರುವುದು ತಿಳಿದ ಸ್ಥಳೀಯರು ಅಜ್ಜಿಯನ್ನು ಕೂರಿಸಿ ಕೇಳಿದಾಗ, ಗಂಗನಮಿದ್ದೆಯಲ್ಲಿ ಮಗಳ ಮನೆಯಲ್ಲಿದ್ದೇನೆ, ಭಿಕ್ಷೆ ಕೇಳಲು ಬಂದಿದ್ದೇನೆ ಎಂದಿದ್ದಾಳೆ. ಇದರಿಂದ ಸ್ಥಳೀಯರು ಎಚ್ಚೆತ್ತುಕೊಂಡು ಹಿರಿಯ ನಾಗರಿಕರ ರಕ್ಷಣಾ ಸಮಿತಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. కూపన్ కార్డు ఉందా? జడ్జి వస్తాడు రేట్కే, నీకు అన్ని ఏం కావాలని చేపించిస్తారు. కలిసి ఉంది ಫೋನ್ ನಂಬರ್ ವస్తారా? ಫೋನ್ ನಂಬರ್ ನಮ್ಮ ಚಿಕ್ಕಬಳ್ಳಾಪುರದ ನ್ಯಾಯಾಲಯದ ಸಂಕೀರ್ಣದ ಎದುರುಗಡೆ ಇರುವ ನಮ್ಮ ತಾಲೂಕು ಕಚೇರಿ ಹತ್ರ ಒಬ್ಬ ವೃದ್ಧೆ ಕಳೆದ 1 ತಿಂಗಳಿಂದ ಭಿಕ್ಷೆ ಬೇಡ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಸೊ ಆ ವಿಚಾರವಾಗಿ ನೋಡಿದಾಗ ಈಗ ಸೀನಿಯರ್ ಸಿಟಿಸನ್ಸ್ಗೆ ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಇದೆ, ಅವ್ರ ರಕ್ಷಣೆ ಇದೆ. ಸೊ ಯಾವುದೇ ಮಕ್ಕಳು ಅವರನ್ನ ಕಾಪಾಡದೇ ಇದ್ದಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅವ್ರು ಪ್ರಕರಣ ದಾಖಲಿಸ್ಕೊಬೋದು. ಅದು ನಾವು ವಕೀಲರಾಗಿ ನಾವು ಭಿಕ್ಷಾಟನೆ ಮುಕ್ತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಎಷ್ಟು ಯೋಜನೆಗಳಂದರೆ ಅವರಿಗೆ ವೃದ್ಧಾಪ್ಯ ವೇತನ ಕೊಡ್ತಾ ಇದ್ದಾರೆ, ಅವರಿಗೆ ಪೆನ್ಷನ್ ಕೊಡಬೇಕು, ಅವ್ರು ಅಟ್ಲೀಸ್ಟ್ ಮಕ್ಕಳೇನು ನೋಡ್ಕೊಂಡಿಲ್ಲ ಅಂದರೆ ಓಲ್ಡ್ ಏಜ್ ಹೋಮ್ಸ್ ಅಂತ ಇದ್ದಾವೆ. ಸೊ ಅದನ್ನು ರೆಫರ್ ಮಾಡ್ಬೋದು. ಈ ಒಂದು ದೃಷ್ಟಿಯಿಂದ ಇವತ್ತು ಎಷ್ಟೋ ಜನ ಮಕ್ಕಳು ಈ ಸೀನಿಯರ್ ಸಿಟಿಜನ್ ಭಿಕ್ಷೆ ಬೇಡ್ತಾ ಇದ್ರು, ಎಷ್ಟೋ ಜನ ಅವರು ಅದನ್ನು ಗಮನಿಸ್ತಾ ಇದ್ರು ಅದ್ರ ಬಗ್ಗೆ ಕ್ರಮ ಕೈಗೊಂಡಿದೆ. ಇವತ್ತು ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಪ್ರಾಧಿಕಾರದ ನಮ್ಮ ಅರುಣ್ ಕುಮಾರಿ ಮೇಡಮ್ ಅವ್ರಿಗೆ ಇದ್ರ ವಿಚಾರ ಮುಟ್ಟಿಸಿದ್ವಿ. ತಾಲೂಕು ಕಚೇರಿ ಮುಂದೆನೇ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂದರೆ ಇಡೀ ತಾಲೂಕಲ್ಲಿ ಎಷ್ಟು ಜನ ಇರ್ತಾರೆ. ಸೊ ಅಷ್ಟೇ ಜನ ಎಷ್ಟೋ ಚಿಕ್ಕ ಮಕ್ಕಳನ್ನ ಭಿಕ್ಷೆ ಠಾಣೆಯಲ್ಲಿ ತೊಡಗಿಸ್ಕೊತಾ ಇದ್ದಾರೆ. ಸೊ ಆ ಮಕ್ಕಳನ್ನ ರೆಸ್ಕ್ಯೂ ಮಾಡಿ ಅವ್ರು ನಾವು ಭಾರತ ಪ್ರಜೆಗಳಾಗಿ ನಿರ್ಮಾಣ ಆಗಬೇಕಾದ್ರು ಇವತ್ತು ಸೀನಿಯರ್ ಸಿಟಿಸನ್ಸ್ ಅಂದರೆ ನಮಗೆ ಮಾರ್ಗದರ್ಶನ. ಅವ್ರು ನೋಡಿದಂಥ ಹಾದಿಯಲ್ಲಿ ಎಲ್ಲ ಮಕ್ಕಳು ಬೆಳಗ್ಗೆ ಎಲ್ಲ ಮುಂದೆ ಒರೆಸ್ಕೊಂಡು ಹೋಗಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ಇವತ್ತು ಗೌರವಾನ್ವಿತ ನ್ಯಾಯಾಧೀಶರು ತಹಸೀಲ್ದಾರ್ ಅವರು ಮುಂದೆ ಬಂದು ಈ ಸೀನಿಯರ್ ಸಿಟಿಸನ್ನ ರೆಸ್ಕ್ಯೂ ಮಾಡಿದ್ದಾರೆ. ಈ ರೆಸ್ಕ್ಯೂ ಮಾಡೋ ನಿಟ್ಟಿನಲ್ಲಿ ಇವತ್ತು ಆ ಎಮ್ಮನ್ನ ಓಲ್ಡ್ ಏಜ್ ಹೋಮ್ ಕರ್ಕೊಂಡೋಗಿ ಆ ಮಕ್ಕಳು ಯಾರಾದರೂ ಭಿಕ್ಷೆ ಬೇಡಕ್ಕೆ ಬಿಟ್ಟಿದ್ರೆ ಅವ್ರ ವಿರುದ್ಧ ಸುಮೋಟೋ ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡು ಈ ಒಂದು ಪ್ರಕರಣವನ್ನು ಅವರಿಗೆ ಒಂದು ಮಾರ್ಗದ ಮುಂದಿನ ಪೀಳಿಗೆಗೆ ಇನ್ನು ಮುಂದೆ ಯಾರಾದರೂ ಇದು ತಂದೆ ತಾಯಿಯನ್ನು ಭಿಕ್ಷೆ ಬಿಡಕ್ಕೆ ಬಿಟ್ಟರೆ ಇದೊಂದು ಗುಣಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅಮ್ಮನ ರೆಸ್ಕ್ಯೂ ಮಾಡಿ. ಇನ್ನು ಈ ಅಜ್ಜಿಯ ವಿಚಾರ ತಿಳಿದ ಕಾನೂನು ಸೇವಾ ಪ್ರಾಧಿಕಾರದ ಹಿರಿಯ ನ್ಯಾಯಾಧೀಶೆ ಅರುಣಾ ಕುಮಾರಿ ಮತ್ತು ತಹಶೀಲ್ದಾರ್ ಅನಿಲ್ ಅವರು ಸ್ಥಳಕ್ಕೆ ಬಂದು ಅಜ್ಜಿಯನ್ನು ವಿಚಾರಿಸಿದ್ದಾರೆ. ಆದರೆ ಅಜ್ಜಿ ಮಾತ್ರ ನಿಖರವಾದ ಮಾಹಿತಿ ನೀಡದೆ ಅವರ ಕುಟುಂಬಸ್ಥರ ಪತ್ತೆಗಾಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅದುವರೆವಿಗೂ ಅಜ್ಜಿಯನ್ನು ಹಿರಿಯ ನಾಗರಿಕರ ರಕ್ಷಣಾ ಸಮಿತಿಗೆ ಒಪ್ಪಿಸಿದ್ದು, ಬುಧವಾರ ಅವರ ಕುಟುಂಬಸ್ಥರ ಮನೆಗೆ ಭೇಟಿ ಕೊಟ್ಟು ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ನಮ್ಮ ಪ್ಯಾನೆಲ್ ಅಡ್ವೊಕೇಟ್ ಆದ ಮಂಜುನಾಥ್ ರೆಡ್ಡಿ ಮತ್ತು ವಕೀಲ ಬಾಂಧವರು, ಸೌಜನ್ಯ ಗಾಂಧಿ ವಕೀಲರು ಎಲ್ಲ ಸೇರಿಕೊಂಡು ಇಲ್ಲಿ ಚಿಕ್ಕಬಳ್ಳಾಪುರ ಟೌನ್ನಲ್ಲಿ
ಒಂದು ವೃದ್ಧೆ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದನ್ನು ಕೇಳಿ ನಾನು ಮತ್ತು ತಹಶೀಲ್ದಾರ್ ಸರ್ ಬಂದಿದ್ವಿ. ಸೊ ಇಲ್ಲಿ ನೋಡಿದಾಗ ಆ ಮಹಿಳೆಯನ್ನು ವಿಚಾರಿಸಲಾಗಿ ಗಂಗನಮಿದ್ದೆ ಗ್ರಾಮ ಅಂತ ಹೇಳಿದ್ಲು. ಅವಳಿಗೆ ಒಬ್ಬ ಅಕ್ಕನ ಮಗಳಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಅವ್ರು ಸರಿಯಾದ ವಿಳಾಸ ಇನ್ನೂ ಪತ್ತೆ ಆಗಿಲ್ಲ. ಸೊ ಅದಕ್ಕೆ ಈಗ ಅದ್ರದ್ದು ರೇಟ್ ಇದನ್ನು ಏನು ಮಾಡಿದ್ದದು ಓಲ್ಡೇಜ್ ಹೌಸಿಗೆ ಕಳಿಸ್ಲಿಕ್ಕೆ ನಾವು ವ್ಯವಸ್ಥೆ ಫಸ್ಟಿಗೆ ಹಾಸ್ಪಿಟ್ಲಿಗೆ ಹೋಗಿ ಕೌನ್ಸಿಲಿಂಗ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಕೌನ್ಸಿಲಿಂಗ್ ಮಾಡಿ ನಂತರ ಓಲ್ಡೇಜ್ ಹೌಸಿಗೆ ಕಳಿಸ್ಕೊಡೋಣ ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಂತರದಲ್ಲಿ ನಾಳೆ ಅವರ ಅಕ್ಕನ ಮಗಳು ಅಥವಾ ಯಾರಿದ್ದಾರೋ ಮಕ್ಕಳಿದ್ದಾರೋ ಕರೆಸಿಬಿಟ್ಟು ಅವರಿಗೆ ಬುದ್ಧಿವಾದ ಹೇಳಿ ಅವರಿಗೆ ಫೈನನ್ನು ಹಾಕಿಬಿಟ್ಟು ದಂಡವನ್ನು ಪಾವತಿ ಮಾಡುವಂತೆ ಮಾಡಿ ಅಮ್ಮನ ಅವ್ರ ವಶಕ್ಕೆ ಕೊಡಬೇಕು ಅಂತ ಯೋಚನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾವುದಕ್ಕೂ ನಾಳೆವರೆಗೂ ನೋಡಬೇಕಾಗುತ್ತೆ. ನಾಳೆ ಅವ್ರನ್ನ ವಿಚಾರಿಸ್ತೇವೆ ನಾವು ಯಾರು ಅಂತ ಹೇಳಿ. ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ದಿನ ವೃದ್ಧರು ಭಿಕ್ಷೆ ಬೇಡ್ತಾ ಇದ್ದರು. ತಾಲೂಕು ಆಫೀಸ್ ಸಮೀಪ ಪಕ್ಕದಲ್ಲೇ ಒಂದು ಮಳಿಗೆ ಹತ್ರ ಮೇಡಮ್ ಅವರ ನೇತೃತ್ವದಲ್ಲಿ ಅವ್ರನ್ನ ವಿಚಾರಣೆ ಮಾಡಲಾಗಿ ಅವರು ಸರಿಯಾದ ವಿಳಾಸ ಹಾಗೂ ಅವರ ಮಕ್ಕಳ ಸಂಬಂಧಿಕರ ಬಗ್ಗೆ ಸರಿಯಾದ ಮಾಹಿತಿ ನೀಡಿರಲಿಲ್ಲ. ಅದಕ್ಕೋಸ್ಕರ ಆ ರೆಸ್ಕ್ಯೂ ತಂಡದವರಿಗೆ ಅವ್ರನ್ನ ಅವ್ರ ಯೋಗಕ್ಷೇಮ ನೋಡ್ಕೊಳ್ಳೋದು ಕೇಳಿ ಅವ್ರನ್ನ ಡಾಕ್ಟರ್ ಬಂದಿದ್ದಾರೆ. ಅವ್ರದ್ದು ಫಸ್ಟ್ ಏಡ್ ಆಗಿ ಜೊತೆಗೆ ವೃದ್ಧಾಶ್ರಮಕ್ಕೆ ಅವ್ರನ್ನ ದಾಖಲು ಮಾಡ್ತೀವಿ. ಆ ನಂತರ ಅವರ ಸಂಬಂಧಿಕರು ಯಾರಿದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ಏನು ಸೂಕ್ತ ಅವ್ರಿಗೆ ಇದು ಕೊಡಬೇಕು, ಸಲಹೆ ಕೊಡಬೇಕು, ಜೊತೆಗೆ ಅವ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದನ್ನ ನಾವು ನಾಳೆ ಕ್ರಮ ವಹಿಸ್ತೀವಿ. ಒಟ್ಟಾರೆ ಲಾಲನೆ ಪಾಲನೆ ಮಾಡಿದ ಜನ್ಮ ಕೊಟ್ಟ ಹೆತ್ತವಳನ್ನೇ ಪೋಷಿಸಲಾಗದೆ ಭಿಕ್ಷೆ ಬೇಡಲು ಬಿಡುವ ಮಕ್ಕಳು ಇನ್ನೂ ಈ ಭೂಮಿ ಮೇಲೆ ಇದ್ದಾರೆ ಎಂದರೆ ವಿಪರ್ಯಾಸವೇ ಸರಿ. ಇನ್ನಾದರೂ ಇಂತಹ ಮಕ್ಕಳಿಗೆ ಬುದ್ಧಿ ಕಲಿಸಲು ಕಠಿಣ ಕಾನೂನನ್ನು ತರಬೇಕಾಗಿದೆ. ಆಸ್ಪತ್ರೆಯಲ್ಲಿ ಟ್ರೀಟ್ ಕೊಡ್ಬೇಕು ಅಂದ್ರೆ ಈಗ ಅರ್ಜೆಂಟ್ ಆಗಾದ್ರೆ ಮಾಡಿದ್ನಲ್ಲ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಲೋಕಸಭಾ ಚುನಾವಣೆಗೆ ಇನ್ನು ದಿನಾಂಕ ಘೋಷಣೆಯಾಗಿಲ್ಲ. ಆದರೂ ಸಹ ಚುನಾವಣೆಯ ಜ್ವರ ಕ್ಷೇತ್ರದಲ್ಲಿ ಕಾವೇರುತ್ತಿದ್ದು ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ರಾಜಕೀಯ ಮತ್ತು ನಾಟಕೀಯ ಬೆಳವಣಿಗೆಗಳು ನಡೆಯುತ್ತಿವೆ. ಈ ಕುರಿತು ಒಂದು ವರದಿ. ಹೌದು, ಇಂತಹದೊಂದು ಪ್ರಶ್ನೆ ಉದ್ಭವ ಆಗುವುದಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಅಚ್ಚರಿಯ ರಾಜಕೀಯ ಬೆಳವಣಿಗೆ ಸಾಕ್ಷಿಯಾಗಿದೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ತೊಡೆ ತಟ್ಟಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಆಂಜನಪ್ಪ ಪುಟ್ಟು ಅವರ ಮನೆ ಬಾಗಿಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಅವರು ಭೇಟಿ ನೀಡಿರುವುದು ರಾಜಕೀಯ ವಲಯದಲ್ಲಿ ಸಂಚಲನ ಮತ್ತು ಕುತೂಹಲ ಕೆರಳಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿಯೇ ಖ್ಯಾತಿ ಹೊಂದಿರುವ ಪವಿತ್ರ ಯಾತ್ರಾ ಸ್ಥಳ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರ ನಡೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಗೆ ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್ ಮತ್ತು ಜೆಡಿಎಸ್ ಮುಖಂಡರು, ಅದರಲ್ಲೂ ಮುಖ್ಯವಾಗಿ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ DC ರಾಮಚಂದ್ರ ಅವರು ಡ್ರೈ ಫ್ರೂಟ್ ಹಾರ ಹಾಕುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿ ಅಚ್ಚರಿ ಮೂಡಿಸಿದರು. ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿದ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ SN ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವ ಆಂಜನಪ್ಪ ಪುಟ್ಟು ಅವರ
ಅಜ್ಜಕದರೇನಹಳ್ಳಿ ಬಳಿ ಇರುವ ತೋಟದ ಮನೆ ಬಳಿಗೆ ಭೇಟಿ ನೀಡಿ ರಾಜಕೀಯವಾಗಿ ಚರ್ಚಿಸಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಆದ ಬೆಳವಣಿಗೆಯನ್ನು ಮರೆತು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲು ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತಾರೆ. ಪಕ್ಷದ ಹೈಕಮಾಂಡ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತಾರೆ. ಅವರನ್ನು ಗೆಲ್ಲಿಸ್ತಕ್ಕಂಥದ್ದು 8 ವಿಧಾನಸಭಾ ಕ್ಷೇತ್ರಗಳು, ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಕಾಂಗ್ರೆಸ್ ಪರವಾಗಿ ಇರ್ತಕ್ಕಂಥ ಮುಖಂಡರು, ಸ್ವತಂತ್ರವಾಗಿ ನಿಂತಿರೋರು ಇರ್ಬೋದು, ಅಥವಾ ಬೇರೆ ಪಕ್ಷಗಳಿಂದ ಸಹಕಾರ ಕೊಡಲಿಕ್ಕೆ ಬರ್ತಕ್ಕಂಥ ಮುಖಂಡರು ಎಲ್ಲರ ಸಹಕಾರವನ್ನು ಪಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರನ್ನು ಇಲ್ಲಿ ಗೆಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಜೀವ್ ಗೌಡ ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದರು. ಆಂಜನಪ್ಪ ಪುಟ್ಟು ಅವರು ಆಕಾಂಕ್ಷಿಯಾಗಿದ್ದರು. ಇದೀಗ ಅದು ಎಲ್ಲವೂ ಮುಗಿದ ಅಧ್ಯಾಯ. ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲು ಪಣ ತೊಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಕರೆ ನೀಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ರಾಜೀವ್ ಗೌಡರು ಪಕ್ಷದ ಅಭ್ಯರ್ಥಿಯಾಗಿದ್ದರು, ಪುಟ್ಟವರು ಪಕ್ಷದ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು. ಈಗ ಅದು ಮುಗಿದ ಅಧ್ಯಾಯ. ಈಗ ಎಲ್ಲರೂ ಇವತ್ತು ಪಕ್ಷದ ಬಲವರ್ಧನೆಗಾಗಿ ಕಾರ್ಯಕರ್ತರ ರಕ್ಷಣೆ ಮಾಡುವಂಥದ್ದಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಅದು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಸೋತರೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹಿತವನ್ನು ಕಾಪಾಡಿಕೊಂಡು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ರಾಜೀವ್ ಗೌಡ ಅವರನ್ನ ಕನಿಷ್ಠ ಪಕ್ಷ ವಿಶ್ವಾಸಕ್ಕೂ ತೆಗೆದುಕೊಳ್ಳದೆ ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಯನ್ನ ರಾಜೀವ್ ಗೌಡ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ತಯಾರಿಯನ್ನು ನಡೆಸುತ್ತಿದ್ದೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಷ್ಟಪಡಿಸಿದರು. ರಾಜಕೀಯ ವಲಯದಲ್ಲೂ ಸಹ ಅವರ ಭೇಟಿಗೆ ಅನೇಕ ರೀತಿಯ ವಿಶ್ಲೇಷಣೆಗಳು ನಡೆಯುತ್ತಿವೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಸರ್ಕಾರಿ ಕಚೇರಿಗಳಿಗೆ ಬೀಗ ಜಡಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ನಾರಾಯಣ ರೆಡ್ಡಿ ಎಚ್ಚರಿಕೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಗ್ರೇಡ್ 2 ತಹಸೀಲ್ದಾರ್ ಸುಬ್ರಹ್ಮಣ್ಯಂಗೆ ಮನವಿ ಪತ್ರ ಸಲ್ಲಿಸಿದರು. ರೈತ ಸಂಘದ ರಾಜ್ಯಾಧ್ಯಕ್ಷ ನಾರಾಯಣ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ರೈತರ ಬಗ್ಗೆ ಹಗುರವಾಗಿ ಕಾಣುತ್ತಿದ್ದು ಅವರ ಕೆಲಸ ಕಾರ್ಯಗಳ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ. ಇದೇ ರೀತಿ ಮುಂದುವರೆದರೆ ಕಚೇರಿಗಳಿಗೆ ಬೀಗ ಜಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಹಲವು ಇಲಾಖೆ ಅಧಿಕಾರಿಗಳು ವಿನಾಕಾರಣ ರೈತರನ್ನು ಕಚೇರಿಗಳ ಸುತ್ತ ಅಲೆದಾಡುವಂತೆ ಮಾಡುತ್ತಿರುವ ದೂರುಗಳು ಕೇಳಿಬಂದಿವೆ. ಹಾಗಾಗಿ ಇಂತಹ ವರ್ತನೆಗಳು ಸಲ್ಲದು. ಅದರ ಸಲುವಾಗಿ ರೈತ ಸ್ನೇಹಿ ಕಚೇರಿಗಳಾಗಬೇಕು ಎಂದರು. ಈಗ ಜಿಲ್ಲಾಧಿಕಾರಿಗಳ ಮೂಲಕ ಅವರಿಗೆ ನಾವು ಒಂದು ಪತ್ರವನ್ನು ಮನವಿ ಕೊಟ್ಟಿದ್ದೀವಿ. ಇಲ್ಲಿ ಬಾಗೇಪಲ್ಲಿಯಲ್ಲಿ ಇವತ್ತೇನು ವಿಶೇಷವಾಗಿ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ರೈತ ಸಂಘದ ಸುಮಾರು ಕಾರ್ಯಕರ್ತರಿಗೆ ಓಲ್ಡ್ ಪೆನ್ಷನ್ ಬರ್ತಾ ಇಲ್ಲ. ಓಲ್ಡ್ ಪೆನ್ಷನ್ ಕೇಳಕ್ಕೆ ಹೋದರೆ ಇಲ್ಲ, ಸರ್ವರ್ ಡೌನ್ ಆಗಿದೆ, ನೀವು ನಾಳೆ ಬನ್ನಿ, ಮುಂದಿನ ವಾರ ಬನ್ನಿ ಅಂತೇಳಿ ಮನೆಗೂ ಆಫೀಸ್ಗೂ ಅಲಿಸ್ತಾ ಇದ್ದಾರೆ ಕೇಸೂರ್ಕರ್ಗಳು. ಇಲ್ಲಿ ತಹಸೀಲ್ದಾರರು, ತಾಲೂಕು ದಂಡಾಧಿಕಾರಿಗಳು ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರಿಗೇನಿದು ಗಮನ ಬಂದಿದೆಯೋ ಬಂದಿಲ್ಲ. ರೈತರು ಯಾರಾದರೂ ಏನಾದರೂ ಒಂದು ಖಾತೆ ಪಾಣಿ ವಿಷಯದಲ್ಲಿ ಅರ್ಜಿ ತಗೊಂಡೋದ್ರೆ ಇರೇ ಕೂತ್ಕೊಳ್ರಿ, ಆಮೇಲೆ ಬರ್ತೀನಿ ನೋಡೋಣ ಅಂತೇಳಿ ಬೇಕಾಬಿಟ್ಟು ಉತ್ತರ ಕೊಡೋ ಅಂತ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ ಬಾಗೇಪಲ್ಲಿ ತಾಲೂಕಲ್ಲಿ. ಇವತ್ತು ರೆಕಾರ್ಡ್ ರೂಮಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ರೆಕಾರ್ಡ್ ರೂಮ್ ಅಂತಲ್ಲ, ತಾಲೂಕು ಕಚೇರಿ ಪೂರ್ತಿ ಬಾಗೇಪಲ್ಲಿ ತಾಲೂಕು ಕಚೇರಿ ಭ್ರಷ್ಟಾಚಾರದ ಕೂಪವಾಗಿ ನಡೀತಾ ಇದೆ. ಇದನ್ನು ತಾಲೂಕು ದಂಡಾಧಿಕಾರಿಗಳು ಒಂದು ವೇಳೆ ಸರಿಪಡಿಸುತ್ತಿದ್ದರೆ ಮುಂದಿನ 10-15 ದಿನಗಳೊಳಗಾಗಿ ಮಾಡಿಲ್ಲ ಅವರು ಅಂತ ಹೇಳಿದ್ರೆ ನಾವು ಮುಂದಿನ ಹೋರಾಟ ಇನ್ನೂ ದೊಡ್ಡದಾಗಿ ರೂಪಿಸಬೇಕಾಗುತ್ತೆ. ಈಗಾಗಲೇ ಜಿಲ್ಲಾಧಿಕಾರಿಗಳೇ ನಾವು ಸೂಕ್ಷ್ಮವಾಗಿ ತಿಳಿಸಿದ್ದೀವಿ. ಸರ್, ಈ ಥರ ಬಾಗೇಪಲ್ಲಿ ತಾಲೂಕಲ್ಲಿ ತಹಸೀಲ್ದಾರರು ಜನಗಳಿಗೆ ಸ್ಪಂದಿಸ್ತಾ ಇಲ್ಲ, ಆದ್ದರಿಂದ ತಹಸೀಲ್ದಾರ್ ಸ್ಪಂದಿಸಿಲ್ಲ ಅನ್ನೋದಾದರೆ
ನಾವು ಬೀಗ ಹಾಕಬೇಕಾಗುತ್ತೆ ಆಫೀಸ್ಗೆ ಅಂತ ಹೇಳಿದ್ದೀವಿ. ನಾವು ಮುಂದೆ ಬರೋವಂಥದ್ದು ಸರಿಯಾಗಿ ಸ್ಪಂದಿಸಿಲ್ಲ ಅಂದರೆ ಅವ್ರನ್ನ ನಾವು ಬೀಗ ಹಾಕಿ ಒಳಗಡೆ ದಿಗ್ಬಂಧನೆ ಮಾಡುವಂಥ ಕಾರ್ಯಕ್ರಮ ಮುಂದಿನ 10-15 ದಿನಗಳಲ್ಲಿ ನಾವು ಹಾಕ್ಕೊತೀವಿ. ಅಷ್ಟರೊಳಗಡೆ ನಮ್ಮ ತಾಲೂಕು ಅಧ್ಯಕ್ಷರಂತ ಗೋವಿಂದ ರೆಡ್ಡಿ ಅವರು ಇರ್ಬೋದು, ನಮ್ಮ ನರಸಪ್ಪ ಅವರು ಇರ್ಬೋದು, ನಮ್ಮ ಇಲ್ಲಿ ಇರ್ತಕ್ಕಂಥ ಏನು ತಾಲೂಕು ಲೀಡರ್ಗಳಿದ್ದಾರೆ ಅವ್ರಿಗೆ ಸ್ಪಂದಿಸಬೇಕು. ಮತ್ತು ಅವರು ಜೊತೆಗೆ ಬಂದಂಥ ಮಹಿಳೆಯರಿಗೆ ಮತ್ತು ರೈತ ಮಹಿಳೆಯರಿಗೆ ಒಂದು ತಿಂಗಳ ಮಾಸಾಸನ ಏನು ಓಲ್ಡ್ ಪೆನ್ಷನ್ನು ಏನಿದೆ ಅವ್ರನ್ನೆಲ್ಲ ಕ್ಲಿಯರಾಗಿ ಕೊಡಬೇಕು. ಸುಮ್ಮನೆ 3 ತಿಂಗಳು ಅಳಿಸೋದು, ಆಮೇಲೆ 4ನೇ ತಿಂಗಳಿಗೆ ನಿಮ್ಮದು ಸರಿಯಾಗಿಲ್ಲ, ಆಧಾರ್ ಕಾರ್ಡ್ ಲಿಂಕ್ ಇಲ್ಲ, ಅದು ಸರಿ ಮಾಡ್ಕೊಂಡ್ರೆ ಅಂತ ಸುಳ್ಳು ಭರವಸೆಗಳನ್ನ ನೀಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಅದರಿಂದ ದಯವಿಟ್ಟು ಅಧಿಕಾರಿಗಳಿಗೆ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಆಫೀಸ್ ಬೀಗ ಹಾಕಿ ದಿಗ್ಬಂಧನೆ ಮಾಡಬೇಕಾಗುತ್ತೆ ಅಂತ ನಾನು ಹೇಳಬೇಕಾಗುತ್ತೆ. ನನ್ನ ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಶ್ರೀಕಾಂತ ರೆಡ್ಡಿ, ಮುಖಂಡರಾದ ನರಸಿಂಹರೆಡ್ಡಿ, ಲಕ್ಷ್ಮೀನರಸಪ್ಪ, ಚೌಡರೆಡ್ಡಿ, ವೆಂಕಟರಾಮರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್: ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1249 ರೂಗಳಿಗೆ ಮಾತ್ರ ಲಭ್ಯ. 1999 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ವೋಚರ್. 1499 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ವೋಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ.
ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, ಪಿಎಲ್ಡಿ ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಚಿಕ್ಕಬಳ್ಳಾಪುರ ಜನತೆಗೊಂದು ಸುವರ್ಣ ಅವಕಾಶ. ಸ್ಮಾರ್ಟ್ ಬೇಕಾಗಿದ್ದರೆ ಟೈಟನ್ ಐಎಕ್ಸ್ ನ ಸ್ಮಾರ್ಟ್ ಕನ್ನಡಕ ತನ್ನಿ. ಒಮ್ಮೆ ಈ ಕನ್ನಡಕ ನಿಮ್ಮ ಫೋನ್ ನಿಂದ ಕನೆಕ್ಟ್ ಆದರೆ ಪ್ರಿಯ ಪಾತ್ರರೊಂದಿಗೆ ಮಾತನಾಡಿಸುತ್ತೆ, ಹಾಡುಗಳನ್ನು ಕೂಡ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಸ್ಟೆಪ್ ಅನ್ನು ಕೂಡ ಕೌಂಟ್ ಮಾಡುತ್ತೆ. ಅಲ್ಲದೆ ಫ್ಯಾಷನಬಲ್ ಫ್ರೇಮ್ಗಳು ಪ್ಲಸ್ ಬ್ಲೂ ಸೇಫ್ ಲೆನ್ಸ್ಗಳು ಈಗ ಕೇವಲ 1500 ರೂಗಳು ಮಾತ್ರ. ಇಷ್ಟೇ ಅಲ್ಲ, ನೇತ್ರಶಸ್ತ್ರಜ್ಞರಿಂದ ಸಲಹೆ, ಉತ್ತಮ ಗುಣಮಟ್ಟದ ಟೈಟಾನ್ ಲೆನ್ಸ್ಗಳು, 20 ಹಂತಗಳ ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ ಸೇವೆ ಲಭ್ಯವಿದೆ. ವಿಶೇಷ ಸೂಚನೆ: ಹುಡುಗರು ಹುಡುಗಿಯರ ಕನ್ನಡಕಗಳು ಕೇವಲ 999 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಸ್ಥಳ: ಟೈಟಾನ್ ಐ ಪ್ಲಸ್ ಫ್ಯಾಕ್ಟರಿ ಔಟ್ಲೆಟ್, KIADB ಇಂಡಸ್ಟ್ರಿಯಲ್ ಏರಿಯಾ, ಆಪೋಸಿಟ್ ಓಲ್ಡ್ RTO ಆಫೀಸ್, ಟೈಟಾನ್ ಐವೇರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಚಿಕ್ಕಬಳ್ಳಾಪುರ. ಚಿಕಿತ್ಸೆಗೆಂದು ಜಿಲ್ಲಾಸ್ಪತ್ರೆಗೆ ಬಂದ ರೋಗಿ ಸಂಬಂಧಿಕರನ್ನು ನಿಂದಿಸಿದ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ MMTV ವಾಹಿನಿ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳ ಸಮ್ಮುಖದಲ್ಲಿ ತಪ್ಪೊಪ್ಪಿಕೊಂಡು ವೈದ್ಯರು ಕ್ಷಮಾಪಣೆ ಕೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ನಿತ್ಯ ಒಂದಲ್ಲ ಒಂದು ಸುದ್ದಿಯಲ್ಲಿ ಇರುತ್ತೆ. ಸೋಮವಾರ ರೋಗಿಯೊಬ್ಬರ ಜೊತೆ ವೈದ್ಯ ನಿಂದಿಸಿ ಅನುಚಿತ ವರ್ತನೆ ಮಾಡಿದ್ದಾರೆಂದು ಆರೋಪಿಸಿ ಸಾರ್ವಜನಿಕರು ಮತ್ತು ದಲಿತ ಮುಖಂಡರು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಈ ಬಗ್ಗೆ MMTV ವಾಹಿನಿ ವರದಿ ಪ್ರಸಾರ ಮಾಡಿ ಆರೋಗ್ಯ ಅಧಿಕಾರಿಗಳ ಗಮನ ಸೆಳೆದಿತ್ತು. ಮಂಗಳವಾರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಮತ್ತು ಮೆಡಿಕಲ್ ಕಾಲೇಜು ಅಧೀಕ್ಷಕರು ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ದಲಿತ ಮುಖಂಡರ ಜೊತೆ ಸಂಧಾನ ಸಭೆ ನಡೆಸಿದ್ರು. ಈ ವೇಳೆ ದಲಿತ ಮುಖಂಡರು ವೈದ್ಯರನ್ನು ವಜಾ ಮಾಡಿ ಇಲ್ಲ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು. ಒತ್ತಡದಿಂದ ಈ ರೀತಿ ಅಚಾತುರ್ಯವಾಗಿದೆ ಎಂದು ವೈದ್ಯ ತಪ್ಪೊಪ್ಪಿಕೊಂಡಾಗ ಪರಿಸ್ಥಿತಿ ತಿಳಿಗೊಂಡಿತು. ಬೇಜಾರಲ್ಲ ಸರ್. ಈಗ ನನಗೆ 87ರಲ್ಲಿ PU ಸಿಕ್ಕಿದೆ. 87ರಲ್ಲಿ ನೀವು ಹುಟ್ಟಿದ್ರೆಲ್ಲ ಅವತ್ತೇನಾದ್ರು ನಾನು PU ಹೋಗಿದ್ದಿದ್ರೆ ಇವತ್ತು ರಿಟೈರ್ಡ್ ರಿಟೈರ್ಡ್ ಆಗಿಬಿಡೋದು. ನಾನು ಇನ್ನೊಂದು 2 ವರ್ಷ ಅಷ್ಟೇ. ಫ್ಯಾಮಿಲಿ ಹೆಂಗಿರ್ತಿತ್ತು ಸರ್? ಆದ್ರೆ ನಾವು ಕಮಿಟ್ಮೆಂಟ್ ಆಗಿ ನಾವು ನಮ್ಗೆ ಏನು ಕಷ್ಟ ಇದೆ ಫ್ಯಾಮಿಲಿ ಹೆಂಗಿರ್ತಿತ್ತು? ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿನ್ನೆ ನಡೆದಂಥ ಘಟನೆ ಬಗ್ಗೆ ನೀವು ಇವತ್ತು ಕೇಳ್ತಾ ಇದ್ದೀರಾ. ನಿನ್ನೆ OPD ಡಿಪಾರ್ಟ್ಮೆಂಟಲ್ಲಿ ಡಾಕ್ಟರ್ ಸುನಿಲ್ ಆರ್ಥೋಪೆಡಿಕ್ಸ್ ಸರ್ಜನ್ ಒಂದು ಪೇಷಂಟನ್ನು ನೋಡಬೇಕಾದ್ರೆ ಪೇಷಂಟ್ ಅಟೆಂಡರ್ ಕ್ವಶನ್ಸ್ಗಳು ತುಂಬ ಕೇಳಿದಾಗ ಇವರು ಆ ಥರ ಎಲ್ಲ ಕೇಳಬಾರ್ದು, ಒಳ್ಳೆ ರೀತಿಯಲ್ಲಿ ಪೇಷಂಟ್ ಮಾತ್ರ ಮಾತಾಡಬೇಕಂತ ಹೇಳಿದಾಗ ಅವರು ಸ್ವಲ್ಪ ಅತಿರೇಕವಾಗಿ ಮಾತಾಡಿದ್ದಾರೆ. ಆಗ 2 ವಾದ ವಿವಾದಗಳು ಆದಾಗ ಸ್ವಲ್ಪ ಏರುದನಿಯಲ್ಲಿ ನಮ್ಮ ವೈದ್ಯ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಅವರು ಇವತ್ತು ವೈದ್ಯರು ಯಾಕೆ ಈ ಥರ ಮಾತಾಡಿದ್ರು, ಯಾಕಂದರೆ ಅವ್ರು ಯಾವಾಗಲೂ ಶಾಂತ ಭಾವದಲ್ಲಿ ಇರಬೇಕಾಗಿತ್ತು, ಈ ಥರ ಯಾಕೆ ಜೋರು ದನಿಯಲ್ಲಿ ಮಾತಾಡಿದಂತ ನನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಇವತ್ತು ಬಂದಿದ್ರಲ್ಲ ಚರ್ಚೆಗೆ ಸಂಘಟನೆಯವರು. ಅವ್ರ ಜೊತೆ ಎಲ್ಲ ಮಾತಾಡಿ ಕುಲಂಕುಷವಾಗಿ ಇಬ್ಬರನ್ನ ಕರೆಸಿ ವಿಚಾರ ಮಾಡಿದಾಗ ಗೊತ್ತಾಯಿತು. ನಮ್ಮ ಡಾಕ್ಟ್ರು ನಿನ್ನೆಲ್ಲ ನೈಟ್ ಡ್ಯೂಟಿ ಮಾಡಿದ್ರು, ಮತ್ತು ಬೆಳಗ್ಗೆ ಮತ್ತೆ OPD ಸ್ಟಾರ್ಟ್ ಆದಾಗ ಅವರು 108 ಕ್ವಶನ್ಸ್ ಕೇಳ್ತಿದ್ದಂಗೆ ಯಾವುದೇ ಡಾಕ್ಟರ್ ಆಗಲಿ ಒಂದು ಸ್ವಲ್ಪ ಇರಿಟೇಟ್ ಆದಾಗ ಇವರು ಸ್ವಲ್ಪ ಏರ್ದನೆಯಲ್ಲಿ ಮಾತಾಡಿದ್ದಾರೆ. ಆಗ ಇಬ್ಬರನ್ನ ಕರೆದು ಅವ್ರ ಡಾಕ್ಟರ್ ಹತ್ರ ಆಯ್ತಪ್ಪ ನೀವಿನ್ನ ಪೇಷಂಟ್ಗಳ ಹತ್ರ ಮಾತಾಡಬೇಕು, ನ್ಯಾಯವಿನಯದಿಂದ ಮಾತಾಡಿ ಯಾವುದೇ ಏರುದನೆಯಲ್ಲಿ ಮಾತಾಡಬೇಡಿ ಅಂತ ಹೇಳಿ ವೈದ್ಯರ ಹತ್ರ ಕ್ಷಮೆಯನ್ನು ಕೇಳಿಸಿದ್ದಾರೆ. ಇನ್ನು ಈ ವಿಚಾರ ಕುರಿತು ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನ ಸೆಳೆಯುವ ಕೆಲಸ ಮಾಡಿತ್ತು. ಅಧಿಕಾರಿಗಳ ಸ್ಪಂದನೆಯನ್ನು ಕಂಡು ನೊಂದ ಸಾರ್ವಜನಿಕರು MMTV ವಾಹಿನಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಏನು ಒಂದು ಪೇಷಂಟನ್ನು ತೋರಿಸೋ ವಿಚಾರದಲ್ಲಿ ಏನು ಅಹಿತಕರ ಘಟನೆ ನಡೆದಿತ್ತು. ಆ ಅಹಿತಕರ ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ದಲಿತ ಸಂಘಟನೆಗಳ ಎಲ್ಲ ಮುಖಂಡರುಗಳಿಗೂ ಮತ್ತು ಡಾಕ್ಟ್ರಿಗೂ ಘರ್ಷಣೆ ನಡೀತು. ಆ ಸಂದರ್ಭದಲ್ಲಿ
ನಿಮ್ಮ MMTB ಇದನ್ನು ಸಂಪೂರ್ಣವಾಗಿ ಆಸ್ಪತ್ರೆಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಪ್ರಚಾರ ಮಾಡೋದ್ರ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿತ್ತು. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಡೀನ್ ಆಗಿರ್ಬೋದು, DS ಮತ್ತು ಎಲ್ಲ ಡಾಕ್ಟರ್ಗಳ ಸಮೇತವಾಗಿ ಆ ಒಂದು ಘಟನೆಯ ವಿರುದ್ಧವಾಗಿ ಅವರು ಕೂಡ ಮಾತನಾಡಿ ಅದೊಂದು ಮುಕ್ತಾಯಗೊಳ್ಳೋದಕ್ಕೆ ಅವರೆಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಮತ್ತು ನಾವು ಕೂಡ ಇಲ್ಲಿ ಪೇಷಂಟ್ಗಳ ಹಿತದೃಷ್ಟಿ ಮತ್ತು ಸಾರ್ವಜನಿಕರ ಸರ್ಕಾರಿ ಆಸ್ಪತ್ರೆಯ ಹಿತದೃಷ್ಟಿಯಿಂದ ನಾವು ಕೂಡ ಅವ್ರ ಮಾತಿಗೆ ಒಕ್ಕರಲ ಒಪಿನಿಯನನ್ನು ಕೊಡೋದ್ರ ಮುಖಾಂತರ ಇವತ್ತು ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ವಿ. ಹೌದು, MMTV ನಾವು ಗಮನಿಸಿದಂಗೆ ಹಲವಾರು ಕಾರ್ಯಕ್ರಮಗಳು ಮತ್ತು ಹಲವಾರು ಘಟನೆಗಳ ಬಗ್ಗೆ ಸರ್ಕಾರ ಮತ್ತು ಜನರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತಾಯಿದೆ. ಇದು ತುಂಬ ಶ್ಲಾಘನೀಯವಾದಂಥ ಕೆಲಸ ಇದು. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇದೆ ಇದನ್ನು ಕೂಡ ಹೊರಗಡೆ ಇಡೋಂಥ ಕೆಲಸ ನಿಮ್ಮ TV ಚಾನಲ್ ಮಾಡ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಿಮ್ಮ ಚಾನಲ್ಗೆ ನಾವು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ. ನಿನ್ನೆ ಏನು ಇಲ್ಲಿರ್ತಕ್ಕಂಥ ವೈದ್ಯರ ನಿರ್ಲಕ್ಷ್ಯ ಇದನ್ನೆಲ್ಲನೂ ನಿನ್ನೆ ನಮ್ಮ MM ಚಾನಲ್ನವರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲೇ ಆ ಭ್ರಷ್ಟಾಚಾರ ಎಲ್ಲೇ ಅವ್ಯವಹಾರ ಇದ್ದರೂ ಕೂಡ ಕೂಡಲೇ ಅದನ್ನು ಜನರಿಗೆ ತಲುಪಿಸಿ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ MMTV ಅವರು. ಈಗ ನಿನ್ನೆ ಸಂಪೂರ್ಣವಾಗಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ಎಲ್ಲರಿಗೂ ಜನರಿಗೆ ಮುಟ್ಟಿಸಿ ಆಯಿತಾ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಬರೋದಕ್ಕೆ ಸಹಕರಿಸಿದಂಥ MMTV ಅವರಿಗೆ ಧನ್ಯವಾದಗಳು ಅರ್ಪಿಸ್ತೀವಿ. ಇವತ್ತು ಈ ಥರ ಈ ಒಂದು ಕೆಲಸ ಒಳ್ಳೆ ಕೆಲಸ ಇವತ್ತು ಆಗಿದೆ ಅಂದರೆ ಇಂಪ್ಯಾಕ್ಟ್ ಆಗಿದೆ ಅಂದರೆ ಅದು MMTVಯಿಂದ. ಹಾಗಾಗಿ MMTV ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ವಿ. ಮುಂದೆ ಕೂಡ MMTV ಅವರು ಭ್ರಷ್ಟಾಚಾರ ಮತ್ತು ಯಾವುದೇ ಒಂದು ಅವ್ಯವಹಾರ ಆಗಲಿ ಅಲ್ಲಿ ಅವ್ರು ನಿಂತು ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಜನರಿಗೆ ನಿಜ ಸತ್ಯಾಂಶವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಲಿ ಅಂತ ಹೇಳಿ ಈ ಮೂಲಕ MMTV ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಒಟ್ನಲ್ಲಿ ಯಾವುದೇ ಆಡಂಬರವಿಲ್ಲದೆ ನಿಷ್ಪಕ್ಷಪಾತ ವರದಿ ಮಾಡುವಲ್ಲಿ ಸಾರ್ವಜನಿಕ ವಲಯದಲ್ಲಿ ಮನೆ ಮಾತಾಗಿರುವ MMTV ವಾಹಿನಿ ಜನಪರ ಕಾಳಜಿಯೊಂದಿಗೆ ತನ್ನದೇ ಆದ ಬದ್ಧತೆಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದೆ. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ನಡೆಯಿತು. ಸಮುದಾಯದ ನೂರಾರು ಮುಖಂಡರು ಸೇರಿ ಸವಿತಾ ಮಹರ್ಷಿ ಫೋಟೋವುಳ್ಳ ಪಲ್ಲಕ್ಕಿಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯಾಗಿ ಜಾನಪದ ಕಲಾ ತಂಡ, ಡೊಳ್ಳು ಕುಣಿತ, ವೀರಗಾಸೆ, ತಮಟೆ, ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ಮಾಡಿದರು. ಈ ವೇಳೆ ರಸ್ತೆಯುದ್ದಕ್ಕೂ ತಮಟೆ ಸದ್ದಿಗೆ ಸವಿತಾ ಸಮಾಜದ ಸಮುದಾಯದ ಮುಖಂಡರು ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ನಂತರ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಉಪವಿಭಾಗಾಧಿಕಾರಿ ಅಶ್ವಿನ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಅದ್ರ ಜೊತೆಗೆ ಗಣಪದ ಹಬ್ಬದ ಬಗ್ಗೆ ವಿವರಣೆ ನೀಡಿದ್ರು, ಅದು ಕೂಡ ಗೊತ್ತಿರಲಿಲ್ಲ. ಸೊ ನಿಮ್ಮಲ್ಲೂ ಕೂಡ ಎಷ್ಟು ಜನ ನಿಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳುಗಳು ಇದ್ದಾರೆ, ಅವರು ಕೂಡ ನೀವು ಇದನ್ನೆಲ್ಲ ತಿಳುವಳಿಕೆಯನ್ನು ನೀಡಬೇಕು. ಅದ್ರ ಜೊತೆಗೆ ಶಿಕ್ಷಣದ ಬಗ್ಗೆ ಹೇಳಿದ್ರು. ಈಗ ಯಾವುದೇ ಒಂದು ಸಮುದಾಯ ಒಂದು ದೊಡ್ಡ ಅಸ್ತ್ರ ಸಮುದಾಯ ಮೇಲ್ಬರಕ್ಕೆ ಏನಂದ್ರೆ ಅದು ಶಿಕ್ಷಣ. ಈ ವೇಳೆ ಮಾತನಾಡಿದ ಸವಿತಾ ಮಹರ್ಷಿ ಸಮಾಜದ ತಾಲೂಕು ಅಧ್ಯಕ್ಷ ನಟರಾಜ್, ಜಿಲ್ಲಾಡಳಿತ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬಹಳ ಖುಷಿ ತಂದಿದೆ. ನಮ್ಮ ಸಮುದಾಯವು ಕೂಡ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳು ಎಂದರು. ಈ ವೇಳೆ ಸವಿತಾ ಸಮಾಜದ ಹಿರಿಯ ಮುಖಂಡರಿಗೆ ಹಾಗೂ
ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ವೇಳೆ ಸವಿತಾ ಮಹರ್ಷಿ ಸಮಾಜದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಹಾಗೂ ಜಿಲ್ಲಾ ಮತ್ತು ತಾಲೂಕು ಸವಿತಾ ಸಮಾಜದ ಪದಾಧಿಕಾರಿಗಳು, ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ಇಎನ್ಟಿ ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ? ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ರೈತರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ಆಗ್ರಹಿಸಿ ಗ್ರಾಮೀಣ ಬಂದ್ ಪ್ರಯುಕ್ತ ರಸ್ತೆ ತಡೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಧಿಕ್ಕಾರ, ಧಿಕ್ಕಾರ, ನ್ಯಾಯ ಬೇಕು, ನ್ಯಾಯ ಬೇಕು. ಗೌರಿಬಿದನೂರು ನಗರದ ಹೊರವಲಯದ ಎಪಿಎಂಸಿ ಯಾರ್ಡ್ ಮುಂದೆ ರೈತರು ರಾಜ್ಯ ಹೆದ್ದಾರಿಯಲ್ಲಿ ಗ್ರಾಮೀಣ ಬಂದ್ ಪ್ರಯುಕ್ತ ರಸ್ತೆಯಲ್ಲಿ ರಾಗಿ ಸುರಿದು ಸುಮಾರು 45 ನಿಮಿಷಕ್ಕೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರೈತರು ಕೃಷಿ ವಿದ್ಯುತ್ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮಕ್ಕೆ ಟ್ರಾನ್ಸ್ಫಾರ್ಮರ್ ಅಳವಡಿಸಬೇಕು ಹಾಗೂ ಎಂಎಸ್ಪಿ ದರ ಕೂಡಲೇ ರೈತರ ಒತ್ತಾಯದ ಎಲ್ಲ ಬೆಳೆಗಳಿಗೂ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡಬೇಕು ಮತ್ತು ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿದರು. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, 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 ನ್ಯಾಯ ಬೇಕು, ನ್ಯಾಯ ಬೇಕು. ಪ್ರತಿಭಟನೆ ಸ್ಥಳಕ್ಕೆ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮುಖೇನ ಸರ್ಕಾರದ ಗಮನಕ್ಕೆ ತಂದು 1 ವಾರದ ಒಳಗೆ ರಾಗಿ ಖರೀದಿ ಕೇಂದ್ರವನ್ನು ತೆರೆಯಲಾಗುತ್ತದೆ ಎಂಬ ಭರವಸೆ ನೀಡಿದರು.
ನಮ್ಮ ಗೌರಿಬಿದನೂರಿನಲ್ಲಿ ರೈತರು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆಯ ಉದ್ದೇಶ ಏನಾಗಿತ್ತು ಅಂತಂದರೆ, ಒಂದು ರಾಗಿ ಖರೀದಿ ಏನಿದೆ ಅದರಲ್ಲಿ ವಿಳಂಬ ಆಗ್ತಾಯಿದೆ ಒಂದು, ಆಮೇಲೆ ಬೆಳೆ ಪರಿಹಾರ, ಬರ ಪರಿಹಾರ, ಇದರ ಬಗ್ಗೆ ಅವರು ಗಮನಿಸಬೇಕು. ಸೊ ಈಗಾಗಲೇ ಸರ್ಕಾರದ ಹಂತದಲ್ಲಿ ಇದು ಸಾಫ್ಟ್ವೇರನ್ನು ಡೆವಲಪ್ ಆಗ್ತಾಯಿದೆ. ಅದು ಆದ ತಕ್ಷಣ ಇನ್ನೇನು ಕಡಿಮೆ ದಿನಗಳಲ್ಲಿ ಅದು ಸಾಲ್ವ್ ಹೋಗುತ್ತೆ, ರಾಗಿ ಖರೀದಿ ಮಾಡುವಂಥದ್ದು ಸರಿ ಹೋಗುತ್ತೆ. ಆಮೇಲೆ ಬರ ಪರಿಹಾರ ಅಂತದ್ದು ಈಗಾಗಲೇ ರೈತರ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾವಣೆ ಆಗ್ತಾಯಿದೆ. ಆದರೆ ರೈತರೆಲ್ಲ ಏನು ಹೇಳ್ತಾ ಇದ್ದಾರೆ, ಇದು ಕಡಿಮೆ ಆಗಿದೆ, ಇನ್ನೂ ಜಾಸ್ತಿ ಆಗಬೇಕಂತ. ಸೊ ಅನುದಾನ ನೋಡಿಕೊಂಡು ಗೌರ್ಮೆಂಟ್ ಅದನ್ನು ಕೊಡುವಂಥ ಎಲ್ಲ ಸೂಕ್ತ ಕ್ರಮನೂ ಕೂಡ ಕೈಗೊಂಡಿರುತ್ತೆ. ಆಮೇಲೆ ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ ತುಂಬ ಲೇಟ್ ಆಗ್ತಾಯಿದೆ. ಸ್ವಲ್ಪ ಬೇಗ ಬಂದರೆ ರೈತರಿಗೆ ಅನುಕೂಲ ಆಗುತ್ತೆ. ರೈತರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರು. ಸೊ ಅದಕ್ಕೂ ಸಂಬಂಧಪಟ್ಟಂಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಆ ಇನ್ಶೂರೆನ್ಸ್ ಕಂಪ್ನಿಯವರು ಏನೇನು ಇದನ್ನು ಪರಿಹಾರ ಇದೆ ಅದನ್ನು ಕೊಡುವಂಥ ವ್ಯವಸ್ಥೆನೂ ಕೂಡ ಮಾಡ್ತಾರೆ. ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು, ಆಮೇಲೆ ಎಲ್ಲ MLA ಅವರು ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಏನು ಅರ್ಹರಿದ್ದಾರೆ ಅವರಿಗೆ ಆದಷ್ಟು ಬೇಗನೆ ಅದನ್ನು ಪರಿಹಾರ ಕೊಡಲಿಕ್ಕೆ ಎಲ್ಲ ಕೂಡ ಕ್ರಮ ಕೈಗೊಳ್ಳಬೇಕಂತ ಈಗಾಗಲೇ ಅವರಿಗೆ ಸೂಚನೆಯೂ ಕೂಡ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ರಾಮಚಂದ್ರ ರೆಡ್ಡಿ, ಸನತ್ ಕುಮಾರ್, ವೆಂಕಟೇಶ್, ಹಿರೇಬಿದನೂರು ರಾಜಣ್ಣ, ನರೇಂದ್ರ, ಶಶಿಕುಮಾರ್, ಶ್ರೀನಿವಾಸ್, ನರಸರೆಡ್ಡಿ ಮತ್ತಿತರರು ಭಾಗವಹಿಸಿದ್ದರು. ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಆಗ್ಬೋದು. ಆಗ ಇದ್ದಂತ ಸರ್ಕಾರಗಳು ಬಂದು ಅದಕ್ಕೆ ಧಾರಣೆ ಕೊಡು ನುಡಿದಂತಹ ನಮ್ಮ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ತಾದೂರು ಮಂಜಣ್ಣವ್ರಿಗೆ ರೈತ ಸಂಘದ ಪ್ರತಿಯೊಬ್ಬರು ಸದಸ್ಯರಾದರೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ಸದಸ್ಯತ್ವ ಮತ್ತು ಶಾಲು ದೀಕ್ಷೆ ಅಭಿಯಾನದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಭಾಗವಹಿಸಿದ್ದರು. ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ರಾಜ್ಯ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಜಾರಿಗೊಳಿಸಿರುವ ಪ್ರಣಾಳಿಕೆಯನ್ನು ಅನುಷ್ಠಾನಗೊಳಿಸಬೇಕು. ಪ್ರತಿಯೊಂದಕ್ಕೆ ಕೇಂದ್ರ ಸರ್ಕಾರದ ಮೊರೆ ಹೋಗುವುದು ತಪ್ಪು. ಬರ ಪರಿಹಾರದ ಹಣವನ್ನ ನೀಡುವ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ರೈತರಿಗೆ ವಂಚಿಸಿವೆ ಎಂದು ಕಿಡಿಕಾರಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿವೆ ಎಂದು ದೂರಿದ ರಾಜ್ಯಾಧ್ಯಕ್ಷರು, ರಾಜ್ಯದಲ್ಲಿ ತಲೆದೋರಿರುವ ಬರಗಾಲದಿಂದ 1 ಲಕ್ಷ ಕೋಟಿ ನಷ್ಟ ಸಂಭವಿಸಿದೆ ಎಂದು ನಾನು ವರದಿ ನೀಡಿದ್ದೇನೆ. ರಾಜ್ಯ ಸರ್ಕಾರವು 36,000 ಕೋಟಿ ನಷ್ಟ ಸಂಭವಿಸಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಕೇಂದ್ರ ಸರ್ಕಾರ 328 ಕೋಟಿ ನೆರವು ನೀಡಿದೆ. ಇನ್ನು ರಾಜ್ಯ ಸರ್ಕಾರ 400 ಕೋಟಿ ನೀಡುವುದಾಗಿ ಹೇಳಿ 200 ಕೋಟಿ ನೀಡಿದೆ. ಹೀಗಾಗಿ ರೈತರನ್ನು ಲಘುವಾಗಿ ಪರಿಗಣಿಸಿರುವ ಸರ್ಕಾರಗಳನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಕ್ಕಿನ ಮೂಲಕ ತಿರುಗೇಟು ನೀಡಬೇಕಾಗಿದೆ. ಅದಕ್ಕಾಗಿ ರೈತರು ಸಂಘಟಿತರಾಗಬೇಕು ಎಂದು ಮನವಿ ಮಾಡಿದರು. ಹೇಳಿದ ಮೇಲೆ ನಷ್ಟದ ಅಂದಾಜು ಆಗಿದೆ ಅಂತೇಳಿ ತಾವು ಭಾರತ ಸರ್ಕಾರಕ್ಕೆ ಹೇಳಿದ ಮೇಲೆ ಅದನ್ನ ಭರ್ತಿ ಆಗಬೇಕೋ ಬೇಡವೋ? ಆಗ್ಬೇಕಾ ಬೇಡಪ್ಪ? ನನ್ನ ಪ್ರಕಾರ ಇಡೀ ರಾಜ್ಯದ ಒಟ್ಟು ಕೃಷಿ ಭೂಮಿಯಲ್ಲಿ ಬೆಳೆದಂತ ಬೆಳೆ ಎಷ್ಟು % ನಷ್ಟ ಆಗಿದೆ, ಎಷ್ಟು % ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗಿದೆ ಅಂತೇಳಿ ನಾನು ಸರ್ಕಾರಕ್ಕೆ ಹೇಳಿದ್ದು 1 ಲಕ್ಷ ಕೋಟಿ. 1 ಲಕ್ಷ ಕೋಟಿ ರೈತರಿಗೆ ಟೋಟಲ್ ನಷ್ಟ. ಅವರು 36,000 ಕೋಟಿ. 36,000 ಕೋಟಿಯಲ್ಲಿ ನೀವು ಖರ್ಚು ಮಾಡಿರೋದು ಕೇಂದ್ರ ಸರ್ಕಾರದ 348, ನೀವು 400 ಕೋಟಿ ಅಂತೇಳಿ 200 ಕೋಟಿ ಖರ್ಚು ಮಾಡಿರೋದು. ಬರಗಾಲ ಹೋಯ್ತಾ? ಅಷ್ಟೇ. ಇದನ್ನು ನೋಡಿಕೊಂಡು ಸುಮ್ಮನೆ ಇರಬಾರ್ದು. ನಾವು ಸರ್ಕಾರಕ್ಕೆ ನೈಜ ಸತ್ಯವನ್ನು ಅರ್ಥ ಮಾಡಿಸ್ಲಿಕ್ಕೆ, ಸರ್ಕಾರವನ್ನು ತಿದ್ದಿ ಸರಿ ಮಾಡಲಿಕ್ಕೆ ನಾವು ಡೆಮಾಕ್ರಸಿಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಮಗೆ ಇರೋದು ಅಧಿಕಾರ. ಈ ಅಧಿಕಾರವನ್ನು ಸರಿಯಾಗಿ ನೀವು ಬಳಕೆ ಮಾಡದೇ ಇದ್ರೆ ಬಡತನ ಹಂಗೆ ಮುಂದುವರಿಯುತ್ತೆ, ನಾವು ಹಿಂಗೆ ಸಾಯ್ತೀವಿ. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ, ಜಿಲ್ಲಾಧ್ಯಕ್ಷ HP ರಾಮನಾಥ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಚಿಂತಾಮಣಿ ರಮಣಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.
ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀಲೇಪಲ್ಲಿ ಗ್ರಾಮದ ಕೆರೆಯಲ್ಲಿ ಪ್ರತಿನಿತ್ಯ ಜೆಸಿಬಿ ಟ್ರ್ಯಾಕ್ಟರ್ಗಳು ಬಳಸಿ ಲೇಔಟ್ ಮಾಡಲು ಬಲಾಢ್ಯರು ಮಣ್ಣು ಸಾಗಾಟ ಮಾಡುತ್ತಿದ್ದಾರೆಂದು ಆರೋಪ ಕೇಳಿಬಂದಿದೆ. ಯಾವುದೇ ಅನುಮತಿ ಪಡೆಯದೆ ರಾಜಾರೋಷವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕೂಡಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಣ್ಣು ದಂಧೆಗೆ ಕಡಿವಾಣ ಹಾಕಬೇಕೆಂದು ಮನವಿ ಮಾಡಿದ್ದಾರೆ. ಚೀಲೇಪಲ್ಲಿ ಗ್ರಾಮದಿಂದ ಮಾತಾಡೋದು. ಇದು ನಮ್ಮೂರ್ ಕೆರೆ ದಿನ ದಂಧೆ ನಡೆಯುತ್ತೆ. ಏನು ದಂಧೆ ಅಂದರೆ ಮಣ್ಣು ಎತ್ಕೊಂಡು ಹೋಗ್ಬಿಡೋದು. ಈ ಸುತ್ತಪಕ್ಕ ಏನಾದರೂ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆಗಲಿ ನಮ್ಮೂರು ಕೆರೆಗೆ ಟಾರ್ಗೆಟ್ ಮಾಡ್ತಾರೆ. ಏನು ಹಸುಗಳು ಬರಬೇಕು, ಕುರಿಗಳು ಬರಬೇಕು, ಮತ್ತೊಂದು ಬೇರೆ ಏನಾದರೂ ನೀರು ಕುಡಿಯೋಕ್ಕೆ ಬರಬೇಕು. ಹಂಗೆ ಸುಮಾರು ಕುರಿಗಳು ಹಸುಗಳೆಲ್ಲ ಇದ್ರಲ್ಲಿ ಬಿದ್ದಿದ್ದಾವೆ. ತುಂಬ ಅನಾನುಕೂಲವಾಗಿದೆ. ಅವು ತೆಗಿಯೋಕ್ಕೆ ಮತ್ತು ತುಂಬ ಕಷ್ಟಪಟ್ಟಿದ್ದೀವಿ ನಾವು ಜನರು. ಅದರಿಂದಾಗಿ ತಾಲೂಕು ಪಂಚಾಯತಿ ಅವರು PDO ಆಗಿರಲಿ, ಬಿಲ್ ಕಲೆಕ್ಟರ್ ಯಾರೇ ಸೂಕ್ತ ಅಧಿಕಾರಿಗಳು ಬಂದ್ಬಿಟ್ಟು ಇಲ್ಲಿ ಏನು ನಡೀತಾ ಇದೆ, ಏನು ದಂಧೆ ನಡೀತಾ ಇದೆ, ಇದ್ರ ಬಗ್ಗೆ ಕ್ರಮ ತಗೋಬೇಕು. ಅದೇ ರೀತಿ ಇಲ್ಲಿ ಮರಗಳಿಲ್ಲ, ತುಂಬ ಮರಗಳಿತ್ತು. ಇದ್ರ ಬಗ್ಗೆನೇ ಹಗಲಲ್ಲೇ ಅದಕ್ಕೆ ಓಡ್ಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಯಾರು ಮಾತಾಡೋರಿಲ್ಲ. ಇದ್ರ ಬಗ್ಗೆ ನೀವು ದಯವಿಟ್ಟು ಅಧಿಕಾರಿಗಳಿಗೆ ಒಂದು ಮಾಹಿತಿ ಕೊಟ್ಟು ನಮ್ಮ ಊರ ಕೆರೆನ ಉಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಗೌನಿಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಮಣ್ಣು ದಂಧೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ರೈತರ ಮೇಲೆ ಅರಣ್ಯ ಅಧಿಕಾರಿಗಳ ದೌರ್ಜನ್ಯ ಹಾಗೂ ವಿವಿಧ ರೈತರ ಬೇಡಿಕೆಗಳ ಈಡೇರಿಕೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ಘೆರಾವ್ ಹಾಕಿ ಪ್ರತಿಭಟನೆ ನಡೆಸಿದರು. ನಂತರ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ತಾಲೂಕು ಕಚೇರಿ ಮುಂದೆ ಅರಣ್ಯ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ, ಚಳುವಳಿ ಕರೆ ಕೊಟ್ಟಿದ್ದೀವಿ. ಆ ಚಳುವಳಿ ಭಾಗವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಪಕ್ಕದ ಚಿಡ್ಲಘಟ್ಟ ತಾಲೂಕಿನ ಶಾಸಕರು ಮೂವರು ಸೇರಿ ಸಮಿತಿ ಮಾಡಿ ಆ ಸಮಿತಿಯ ಮುಖಾಂತರ ಯಾರ್ಯಾರು ರೈತರು ದಾಖಲೆಗಳಿದೆಯೋ ಅವ್ರನ್ನ ಬಿಡಿಸ್ಕೊಡ್ತೀವಿ. ಮತ್ತು ದಾಖಲೆ ಇಲ್ಲದೆ ಇರೋದನ್ನು ಅರಣ್ಯ ಇಲಾಖೆ ವಶಪಡಿಸ್ಕೊಳ್ತದೆ. ದಾಖಲೆ ಇರೋದನ್ನು ಬಿಟ್ಕೊಡ್ತೀವಿ. ನಮಗೆ ಒಂದು 15 ದಿವಸ ಸಮಯಾವಕಾಶ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳು ಮೇಲಿನ ಅಧಿಕಾರಿಗಳಿಗೆ ಹೇಳಿ ಆ ವಿಷಯ ತಿಳಿಸಿ ಮೇಲಿನ ಅಧಿಕಾರಿಗಳ ಆದೇಶದಂತೆ ಪಾಲನೆ ಮಾಡ್ತೀನಿ ಅನ್ನೋದು ನಮ್ಮ ಸಭೆಯಲ್ಲಿ ತಿಳಿಸಿದ್ರು. ಹಾಗೆಯೇ ಏನು ನಮ್ಮ ರೈತರು ಈಗ ಉಳುಮೆ ಮಾಡ್ತಾ ಇದ್ದಾರೆ 70-80 ವರ್ಷದಿಂದ, ಅದನ್ನು ನಾವು ಬಿಡೋದಿಲ್ಲ, ರಕ್ತವನ್ನಾದರೂ ಚಿಮ್ಮುತ್ತೇವೆ, ಭೂಮಿಯನ್ನು ಬಿಡೋದಿಲ್ಲ, ಭೂಮಿ ನಮ್ಮಕ್ಕು ಅಂತ ಹೇಳ್ಬಿಟ್ಟು ನಾವೇನು ಚಳುವಳಿ ಮಾಡಿದ್ದೀವಿ. ಆ ಚಳುವಳಿ ಇವತ್ತು ಯಶಸ್ವಿಯಾಗಿದೆ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ BK ಮಣಿಕೆಂಪಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ N ಆಂಜನಪ್ಪ, ರಾಮಾಂಜನಪ್ಪ, ನಾರಾಯಣಮೂರ್ತಿ ಮತ್ತಿತರರು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಮನೆಯಿಂದ ಹೊರಬಂದ ಹೆತ್ತವ್ವ, ರಸ್ತೆ ಬದಿ ಅಸಹಾಯಕಳಾಗಿ ಕಂಡ ಅಜ್ಜಿ, ಭಿಕ್ಷೆ ಬೇಡಲು ಬಿಟ್ಟ ಪಾಪಿ ಮಕ್ಕಳು. ಬಲು ಹತ್ತಿರವಾದ ಲೋಕಸಭಾ ಚುನಾವಣೆ, ರಾಜಕೀಯ ನಾಟಕ ಬಲು ಜೋರು, ಸಾಕ್ಷಿಯಾದ ಶಿಡ್ಲಘಟ್ಟ ಕ್ಷೇತ್ರ. ರೈತರ ಗೋಳು ಕೇಳೋರಿಲ್ಲ, ಕಚೇರಿಗೆ ಬೀಗ ಜಡಿದು ಹೋರಾಟ, ಎಚ್ಚರಿಕೆ ಕೊಟ್ಟ ರೈತ ಸಂಘಟನೆ.
ಚಿಕಿತ್ಸೆಗೆಂದು ಬಂದ ರೋಗಿ ನಿಂದನೆ ಆರೋಪ, ಅಧಿಕಾರಿಗಳ ಸಮ್ಮುಖದಲ್ಲೇ ತಪ್ಪೊಪ್ಪಿಕೊಂಡ ವೈದ್ಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.